ಮುಂದೆ ಬರೋದು ಪವರ್ ಆಫ್ ಐ ಅಂತೇಳಿ. ಏನದು ಪವರ್ ಆಫ್ ಐ ಅಂತಂದರೆ, ಈಗ ಐ ಅಂತಂದರೆ ನಿಮ್ಗೆ ಗೊತ್ತಿದೆ ಏನಪ್ಪ ವ್ಯಾಲ್ಯೂ ಐ ಅಂತಂದರೆ √-1 ಐ ಸ್ಕ್ವೇರ್ ಅಂತ ಮಾಡ್ತೀನಿ ನಾನೀಗ. ಐ ಸ್ಕ್ವೇರ್ ಅಂತ ಮಾಡಿದ್ರೆ √-1 ಹೋಲ್ ಸ್ಕ್ವೇರ್ ಅಂತ ಆಗ್ತದೆ. ಐ ಸ್ಕ್ವೇರ್ ವ್ಯಾಲ್ಯೂ ಏನು ಬಂತಪ್ಪ -1. ನಾವು ನೆನ್ಪಿಟ್ಕೋಬೇಕು ಐ ಸ್ಕ್ವೇರ್ ಈಸ್ ಈಕ್ವಲ್ ಟು -1. ಐ ಸ್ಕ್ವೇರ್ ವ್ಯಾಲ್ಯೂ -1 ಬಂತು. ಹಾಗಿದ್ರೆ ಐ ಕ್ಯೂಬ್ ವ್ಯಾಲ್ಯೂ ಏನು ಬರ್ತದೆ? ಐ ಕ್ಯೂಬ್ ಈಸ್ ಈಕ್ವಲ್ ಟು ಐ ಕ್ಯೂಬನ್ನು ಹೆಂಗೆ ಬರಿಬೋದು? ಐ ಸ್ಕ್ವೇರ್ ಇಂಟು ಐ ಅಂತ ಬರಿಬೋದು. ದಿಸ್ ಈಸ್ ಈಕ್ವಲ್ ಟು ಐ ಸ್ಕ್ವೇರ್ ವ್ಯಾಲ್ಯೂ ಏನೈತೆ -1 ಇಂಟು ಐ. ದಿಸ್ ಈಸ್ ಈಕ್ವಲ್ ಟು -i. ಐ ಕ್ಯೂಬ್ ಈಸ್ ಈಕ್ವಲ್ ಟು ಏನು ಬಂತಪ್ಪ ಆನ್ಸರು? ಐ ಕ್ಯೂಬ್ ಈಸ್ ಈಕ್ವಲ್ ಟು -i. ಅದೇ ರೀತಿಯಾಗಿ ನಾನು i⁴ ಅಂತ ತಗೊಂಡ್ರೆ ಅವಾಗ ಏನಾಗ್ತದೆ? i⁴ ಐ ಸ್ಕ್ವೇರ್ ದಿ ಹೋಲ್ ಸ್ಕ್ವೇರ್ ಅಂತ ನಾವು ಬರಿಬೋದು. ಐ ಸ್ಕ್ವೇರ್ ಅಂತಂದ್ರೆ ಏನು ಆನ್ಸರು? ಐ ಸ್ಕ್ವೇರ್ ಅಂತಂದರೆ -1, ಅದಕ್ಕೆ ಸ್ಕ್ವೇರ್ ಮಾಡಿದ್ರೆ +1 ಅಂದರೆ ಐ ಸ್ಕ್ವಯರ್ ಟು ದಿ ಪವರ್ ಆಫ್ 2 ಅಂತ i⁴ ಈಸ್ ಈಕ್ವಲ್ ಟು ಮತ್ತೆ ಆನ್ಸರ್ 1 ಅಂತ ಬಂತು. ಇದನ್ನೆಲ್ಲ ನಾವು ಒಂದು ಕಡೆ ಬರ್ಕೊತೀವಿ. ಈಗ ಏನಾಗ್ತದೆ ನೋಡ್ರಿ, ಐ ಈಸ್ ಈಕ್ವಲ್ ಟು √-1 ಐ ಸ್ಕ್ವೇರ್ ಈಸ್ ಈಕ್ವಲ್ ಟು -1 ಐ ಕ್ಯೂಬ್ ಈಸ್ ಈಕ್ವಲ್ ಟು -i i⁴ ಈಸ್ ಈಕ್ವಲ್ ಟು 1. ಅಂದರೆ ಈಗ ಇದು ಪವರ್ ಏನಿಲ್ಲ ಅಂದ್ರೂ 1 ಅಂತ ಇರ್ತದೆ. ಈಗ ನಾನು i⁵ ಅಂತ ಬರ್ಕೊತೀನಿ. ಏನು ಬರ್ಕೊತೀನಿ ರೀ? i⁵. i⁵ ಹೆಂಗೆ ಬರಿಬೋದು? i⁴ ಇಂಟು ಐ ಅಂತ ಬರಿಬೋದು. i⁴ ಇಂಟು ಐ ಅಂದರೆ i⁵ ಅಂತ ಬರ್ತದೆ ರೀ. ದಿಸ್ ಈಸ್ ಈಕ್ವಲ್ ಟು i⁴ಗೆ ಒಂದು ವ್ಯಾಲ್ಯೂ ಇದೆ, ಏನಂತಿದೆ? 1 ಇಂಟು ಐ ಅಂದರೆ i⁵ ಅಂತಂದ್ರೆ ಏನು ಬಂತು ಆನ್ಸರ್ಪ? ಐ ಅಂತ ಬಂತು. i⁵ ಐ ಬಂತು. i⁶ ತಗೊಳ್ಳೋಣಂತೆ. i⁶ ಕ್ಯಾನ್ ಬಿ ರಿಟನ್ ಆಸ್ i⁴ ಇಂಟು i⁴ ದಿಸ್ ಈಸ್ ಈಕ್ವಲ್ ಟು i⁴ ವ್ಯಾಲ್ಯೂ ಏನೈತೆ? i⁴ ವ್ಯಾಲ್ಯೂ 1 ಇಂಟು ಐ ಸ್ಕ್ವೇರ್ ವ್ಯಾಲ್ಯೂ -1 1 ಇಂಟು -1 -1 ಅಂದರೆ i⁶ ಈಸ್ ಈಕ್ವಲ್ ಟು ಏನು ಬಂತು ಆನ್ಸರು? -1. i⁶ಗೂ ವ್ಯಾಲ್ಯೂ -1 ಐತೆ, i⁴ ವ್ಯಾಲ್ಯೂ -1 ಐತೆ. ಈಗ ಇನ್ನೊಂದು ಮಾಡ್ತೀನಿ ನಾನು, i⁻10 ಅಂತ ತೊಗೊತೀನಿ. i⁻10 ಈಸ್ ಈಕ್ವಲ್ ಟು ಹೆಂಗೆ ಬರಿಬೋದು? i⁻4 ಇಂಟು i⁻4 ಇಂಟು i⁻2 ಅಂತ ಬರಿಬೋದು. ಅರ್ಥ ಆಗ್ತದೆ? ಓಕೆ, ದಿಸ್ ಕ್ಯಾನ್ ಬಿ ರಿಟನ್ ಆಸ್ i⁻4ನ ಹೆಂಗೆ ಬರಿಬೋದು? 1 ಇಂಟು i⁻4ಅನ್ನು 1 ಇಂಟು i⁻2 ಅಂತಂದರೆ -1. ಓಕೆ, 1 ಇಂಟು 1 ಇಸ್ 1 1 ಇಂಟು -1 -1 ಅಂದರೆ i⁻10 ಏನು ಬಂತಪ್ಪ? -1. ನೆನ್ಪಿಟ್ಕೊಳ್ರಿ, i⁻2 ಈಸ್ ಈಕ್ವಲ್ ಟು i⁻6 ಈಸ್ ಈಕ್ವಲ್ ಟು i⁻10 ಈಸ್ ಈಕ್ವಲ್ ಟು -1 ಬರ್ತದೆ. ಸರಿನಾ? ಇವೆಲ್ಲ ವ್ಯಾಲ್ಯೂ -1 ಬಂದ್ಬಿಟ್ಟು ಅಂದರೆ ಇದಕ್ಕೊಂದು ಜನರಲ್ ಸೊಲ್ಯೂಷನ್ ನಾನು ರೆಡಿ ಮಾಡ್ತೀನಿ. ಯಾವ ಥರ ರೆಡಿ ಮಾಡ್ತೀನಿ ನೋಡಿರಿ. ಜನರಲ್ ಸೊಲ್ಯೂಷನ್ ಇಲ್ಲಿ i⁻2 is equal to i⁻6 is equal to i⁻10 is equal to -1. ಹಿಂಗೆ ಮುಂದೆ ಏನು ಬರ್ತದಪ್ಪ? i⁻14 i⁻18 i⁻22 26 30 34 ಇವೆಲ್ಲ -1 ಅಂತ ಬರ್ತವೆ. ಇದನ್ನು ಜನರಲ್ ಆಗಿ ಬರೀಬೇಕಲ್ಲ ನಾನೀಗ. ಜನರಲ್ ಆಗಿ ಏನು ಬರೀತೀರಿ? i⁻4n+2 ಅಂತ ಬರಿತೀನಿ. i⁻4n+2 ಈಸ್ ಈಕ್ವಲ್ ಟು ಏನು ಬರೋಣಪ್ಪ? -1. ಅಂದರೆ n ವ್ಯಾಲ್ಯೂ 0 ಹಾಕ್ರಿ. ಫಸ್ಟು n ವ್ಯಾಲ್ಯೂ 0 ಹಾಕಿದಾಗ 4 ಇಂಟು 0 0 0 + 2 2 ಐ ಸ್ಕ್ವೇರ್ ಅಂತಂದರೆ ಮತ್ತೆ -1 ಬರ್ತದೆ. n ಇದ್ದಲ್ಲಿ 1 ಹಾಕ್ರಿ. 4 ಇಂಟು 1 4 4 + 2 6 6 ಅಂತ ಬಂತು. n ಇದ್ದಲ್ಲಿ 2 ಹಾಕ್ರಿ. 4 2 8 8 + 2 10 ಅಂತ ಬರ್ತದೆ. ಅಂತಂದರೆ ಇದು ಕಂಪ್ಲೀಟಾಗಿ ನಾನೇನು ಬರೆದೆ? ಜನರಲ್ ಸೊಲ್ಯೂಷನ್ ಬರೆದೆ. -1 ಬರ್ತಕ್ಕಂಥದ್ದು ಜನರಲ್ ಸೊಲ್ಯೂಷನ್. ಈಗ i⁻3 ಏನು ಬಂದಿತ್ತು ಆನ್ಸರು? i⁻3 ಆನ್ಸರು i² ಇಂಟು ಐ ಅಂತ ತೊಗೊಂಡಿದ್ವಿ. i² ಅಂದರೆ -1 ಅಂತ ತೊಗೊಂಡಿದ್ವಿ. ಐ ಅಂತಂದರೆ ಐನೇ ಬರ್ಕೊಂಡಿದ್ವಿ. ದಿಸ್ ಈಕ್ವಲ್ ಟು ಏನಾಯಿತು? -i ಬಂದಿತ್ತು. ಯಾವಾಗಪ್ಪ ಇದು -i? i³ ಇದ್ದಾಗ -i ಬಂದಿತ್ತು. ಈಗ ನಾನು i⁻7 ತೊಗೊತೀನಿ. i⁻7 ಇದನ್ನ ಹೆಂಗೆ ಬರೀಲಿ?
I to the power of 4 into I to the power of 3. I to the power 4 into I to the power of 3 ಅಂದರೆ I to the power of 7 ಆಗ್ಬಿಡ್ತದೆ. I to the power of 4 ವ್ಯಾಲ್ಯೂ ಏನೈತೆ 1 ಇಂಟು I to the power of 3 ಅಂತಂದರೆ ಹಂಗದ ಹಂಗೆ ಬರ್ತೀನಿ. ಓಕೆ 1 ಇಂಟು I to the power of 3 I to the power of 3. I to the power of 3 ವ್ಯಾಲ್ಯೂ ಆಲ್ರೆಡಿ ಗೊತ್ತೈತಿ ಏನದಪ್ಪ ಮೈನಸ್ ಐ. ಹಂಗಿದ್ರೆ ಇನ್ನೊಂದು ತೊಗೋತೀನಿ ನಾನು I to the power of 11 ತೊಗೋತೀನಿ ರೀ. ಏನು ತೊಗೋತೀನಿ ರೀ I to the power of 11 can be written as I to the power of 4 into I to the power of 4 into I to the power of 3. This is equal to 1 into minus I. This is equal to 1 into 1 into minus I ಅಂದರೆ I to the power of 11 ಏನು ಬಂತು minus I. ಏನೇನು ಬಂದು I to the power of 3 ಅಂದ್ರೂ minus I ಬಂತು, I to the power of 7 ಅಂದ್ರೂ minus I ಬಂತು, I to the power of 11 ಅಂದ್ರೂ ಕೂಡ minus I ಬಂತು. ಇದಕ್ಕೊಂದು ಜನರಲ್ ಫಾರ್ಮುಲಾ ರೆಡಿ ಮಾಡೋಣಂತ. ಇದಕ್ಕೊಂದು ಜನರಲ್ ಫಾರ್ಮುಲಾ ಹೆಂಗೆ ಮಾಡ್ತೀರಿ I to the power of 4n plus 3 ಅಂತ ಬರಿತೀನಿ. 4n plus 3 is equal to ಏನು ಬರ್ತಾ ಆನ್ಸರ್ ಮೈನಸ್ ಐ ಬರ್ತದೆ. ಅಂದರೆ n ಇದ್ದಲ್ಲಿ 0 ಹಾಕೋಣಂತೆ. 4 into 0 0 plus 3 ಇದು ಬಂತ. n ಇದ್ದಲ್ಲಿ 1 ಹಾಕೋಣಂತ. 4 1s are 4 plus 3 7. n ಇದ್ದಲ್ಲಿ 2 ಹಾಕೋಣಂತ. 4 2s are 8 plus 3 11 ಅಂತಂದ್ರೆ ಇದೇನಿದು ಜನರಲ್ ಫಾರ್ಮುಲಾ. ಇದು ಯಾವಾಗಿದು ಪವರ್ 3 7 11 ಇದ್ದಾಗ ಅಂತ ನಾವು ಹೇಳ್ತೀವಿ. ಅಂದ್ರೆ ಈಗ ಜಸ್ಟ್ ಐ ಅಂತಂದರೆ ರೂಟ್ ಮೈನಸ್ 1 ಐ ಅಂತಂದ್ರೆ I ಸ್ಕ್ವೇರ್ ಅಂತಂದ್ರೆ -1 I ಕ್ಯೂಬ್ ಅಂದ್ರೆ ಮೈನಸ್ I to the power of 4 ಅಂದ್ರೆ 1 I to the power of 8 ಅಂದ್ರೆ 1 I to the power of 12 ಅಂದ್ರೆ 1 ಅಂದರೆ I to the power of 4n ಅಂದ್ರೆ 1. n ಇದರಲ್ಲಿ 0 ಹಾಕ್ರಿ 0, n ಇದರಲ್ಲಿ 1 ಹಾಕ್ರಿ 4 I to the power of 4 ಅಂದ್ರೆ 1, n ಇದರಲ್ಲಿ 2 ಹಾಕ್ರಿ 4 2s are 8 I to the power of 8 ಅಂತಂದ್ರೆ 1 ಅಂತಂದರೆ ಇದು ಜನರಲ್ ಫಾರ್ಮುಲಾ. ಯಾವಾಗಿದು 4 8 16 ಇದ್ದಾಗ 8 12 16 ಇದ್ದಾಗ ಇದೇನಪ್ಪ ಅಂತಂದ್ರೆ I to the power of 3 7 11 ಇದ್ದಾಗ ಇದು ಜನರಲ್ ಫಾರ್ಮುಲಾ ಆಗ್ತದೆ. ಅರ್ಥ ಆಯ್ತಾ? ಇದು ಪವರ್ ಅಂತ ಹೇಳ್ತೀವಿ ನಾವು. ಏನಿದು ಪವರ್ ಆಫ್ ಐ, ಏನಿದು ಪವರ್ ಆಫ್ ಐ. ಮುಂದೆ ಬರೋದು ಇದನ್ನು ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಅವರು ಏನಂತ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ವ್ಯಾಲ್ಯೂಸ್ ಒಳಗೆ ಕೊಟ್ಟಿದ್ದಾರೆ. ಫಸ್ಟ್ ವ್ಯಾಲ್ಯೂ ಐ ಕ್ಯೂಬ್ ವ್ಯಾಲ್ಯೂ ಕೊಟ್ಟರು ನೋಡಿ. ಇಲ್ಲಿ ಐ ಕ್ಯೂಬ್ ವ್ಯಾಲ್ಯೂ ಏನು ತೊಗೊಂಡಿದ್ದಾರೆ I ಸ್ಕ್ವೇರ್ ಇಂಟು ಐ ಸ್ಕ್ವೇರ್ ಅಂದರೆ -1 I ಆ್ಯಸ್ ಇಟ್ ಈಸ್ -1 ಇಂಟು I to the power of 4 ಹೆಂಗೆ ತೊಗೊಂಡಾರೆ I ಸ್ಕ್ವೇರ್ ದಿ ಹೋಲ್ ಸ್ಕ್ವೇರ್ ತೊಗೊಂಡಾರೆ. I ಸ್ಕ್ವೇರ್ ಅಂದರೆ -1 ಅದಕ್ಕೂ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಆಗಿಬಿಡ್ತದೆ. ಅಂದರೆ I to the power of 4 ಅಂತ ಬಂತು ರೀ +1 ಬಂತು. ನೆಕ್ಸ್ಟ್ I 5 ತೊಗೊಂಡಾರೆ ನೋಡ್ರಿ. I to the power of 5 ಇದು ಹೆಂಗೆ ಬರ್ತೀರಿ I ಸ್ಕ್ವೇರ್ ದಿ ಹೋಲ್ ಸ್ಕ್ವೇರ್ ಇಂಟು I ಸ್ಕ್ವೇರ್ ದಿ ಹೋಲ್ ಸ್ಕ್ವೇರ್ ಅಂದ್ರೆ ಒಂದೇ, I to the power of 4 ಅಂದ್ರೆ ಒಂದೇ. I to the power of 4 ಅಂತಂದ್ರೆ ಏನ್ರಿ 1 ಇಂಟು I ಏನು ಬರ್ತದೆ 1 ಇಂಟು ಐನೇ ಬಂದುಬಿಡ್ತದೆ. ಅಂದರೆ I to the power of 5 ಅಂತಂದರೆ I ಅಂತ ಬರ್ತದೆ. I to the power of 6 ಅಂತಂದರೆ -1. ಕರೆಕ್ಟಾ? ಈಗ ನಾವೇನು ಮಾಡೋಣಂತಂದರೆ I to the power of -1 ತೊಗೊಳ್ಳೋಣ ಅಂತ. ಏನು ತೊಗೊಳ್ಳೋಣ ರೀ I to the power of -1. ಅವಾಗ ಏನಾಗ್ತದೆ ನೋಡೋಣ. I to the power of -1 ಅದನ್ನು ಯಾವ ಥರ ರೆಡಿ ಮಾಡ್ತೀವಿ ನೋಡ್ರಿ. I to the power of -1 is equal to 1 divided by I. ಡಿವಿಷನ್ ಒಳಗೆ I ಇತ್ತಂತಂದರೆ ಮಲ್ಟಿಪ್ಲಿಕೇಶನ್ ಏನು ಮಾಡ್ಬೇಕು ನಾನು I ಅಂತ ಮಾಡ್ಕೊಬೇಕು. ಕರೆಕ್ಟಾ? ಇದಕ್ಕೆ ನಾವು ಛೇದವನ್ನು ಅಕರ್ಣೀಕರಿಸುವುದು ಅಂತೀವಿ ಕನ್ನಡದಲ್ಲಿ. ಇಂಗ್ಲೀಷ್ ಒಳಗೆ ರ್ಯಾಷನಲೈಸಿಂಗ್ ದಿ ಡಿನಾಮಿನೇಟರ್ ಅಂತ ನಾವು ಕರಿತೀವಿ. ಏನಂತೀವಿ ರ್ಯಾಷನಲೈಸಿಂಗ್ ದಿ ಡಿನಾಮಿನೇಟರ್. ಇಲ್ಲಿ I ಅದ ಅದಕ್ಕೆ ಇಂಟು ಐ ತೊಗೊಂಡಾರ. ಇದು ಯಾವಾಗ ಕೆಳಗಡೆ ಒಂದು ಕಾಂಪ್ಲೆಕ್ಸ್ ನಂಬರ್ ಇದ್ದಾಗ ಈ ಥರ ತೊಗೋಬೇಕು. ಕಾಂಪ್ಲೆಕ್ಸ್ ನಂಬರ್ ಇದ್ದಾಗ ಇಲ್ಲಿ ಇರೋದು ಬರೀ I ಅದ. ಇದೇ ಥರದ ಬೇರೆ ಪ್ರಶ್ನೆಗಳು ಬರ್ತಾವ, ಅವು ನೋಡೋಣ ಅಂತ ಏನು ಬರ್ತದೆ ವ್ಯಾಲ್ಯೂ ಅಂತೇಳಿ. ದಿಸ್ ಈಸ್ ಈಕ್ವಲ್ ಟು I to the power of -1 1 ಇಂಟು I ಇಂಟು I ಸ್ಕ್ವಯರ್ I to the power of -1 is equal to I divided by I ಸ್ಕ್ವೇರ್ ಅಂತಂದ್ರೆ -1 ಅಂತ ಬಂತು. ಅಂದರೆ I to the power of -1 is equal to I to the power of -1 is equal to -I. ಅರ್ಥ ಆಗ್ತದ?
ಇದೊಂದು ಸೂತ್ರ I to the power of minus 1 is equal to minus I. ನೆನ್ಪಿಟ್ಕೊಳ್ರಿ I to the power of minus 1 is equal to minus I. ನೆಕ್ಸ್ಟ್ ಕಮ್ಸ್ ಮುಂದೆ ಬರ್ತಕ್ಕಂಥದ್ದು ದ ಸ್ಕ್ವೇರ್ ರೂಟ್ಸ್ ಆಫ್ ಎ ನೆಗೆಟಿವ್ ರಿಯಲ್ ನಂಬರ್. ಸ್ಕ್ವೇರ್ ರೂಟ್ಸ್ ಆಫ್ ನೆಗೆಟಿವ್ ರಿಯಲ್ ನಂಬರ್. ಎಕ್ಸಾಂಪಲ್ ಈಗ ನಾನು ಇಲ್ಲೊಂದು ವ್ಯಾಲ್ಯೂಸ್ಗಳು ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಏನಂತ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂತಂದರೆ ರೂಟ್ ಫಸ್ಟಿಗೆ ಏನಂದರೆ √3i ದಿ ಹೋಲ್ ಸ್ಕ್ವೇರ್ ಅದು ಸರಿನಾ. √3i ದಿ ಹೋಲ್ ಸ್ಕ್ವೇರ್ ಹೆಂಗೆ ಬರಿಬೋದು? ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಆನ್ಸರ್ ಏನು ಬರ್ತದೆ ರೀ? 3i ಬರ್ತದೆ. ಅದು 3i ರೂಟ್ ಒಳಗಡೆ ಇದ್ರ ರೂಟ್ ಹೊರಗಡೆ ಐತೆ ನೋಡ್ರಿ. ಇಲ್ಲಿ √3 ಸಪ್ರೇಟ್ ಅದ, ಐನೇ ಸಪ್ರೇಟ್ ಅದ. ನಾವು ಒಳಗೆ ಬರ್ದಿದ್ದೆ ಒಳಗೆ ಬರ್ದ ಉತ್ತರ ಬೇರೆ ಬಂದುಬಿಡ್ತದೆ. ರೂಟ್ ಒಳಗಡೆ ಇಲ್ಲ ಐ, ರೂಟ್ ಹೊರಗಡೆ ಅದ ಐ. ಹೌದಾ? ದಿಸ್ ಈಸ್ ಈಕ್ವಲ್ ಟು ಏನು ಬರ್ತೀಯ? √3 ಇದಕ್ಕೆ ಹೋಲ್ ಸ್ಕ್ವಯರ್ ಇಂಟು ಐ ಹೋಲ್ ಸ್ಕ್ವಯರ್. ಇದು ಸ್ಕ್ವಯರ್ ರೂಟ್ ಕ್ಯಾನ್ಸಲ್ ಆಗ್ತದೆ. 3 ಇಂಟು ಐ ಸ್ಕ್ವಯರ್ ಬರ್ತದೆ. ಓಕೆ, 3 ಇಂಟು ಐ ಸ್ಕ್ವಯರ್ ಅಂದ್ರೆ ಏನು ರೀ? -1. 3 ಇಂಟು -1 -3. √3i ದಿ ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು -3 ಅಂತ ಬಂತು. ಸರಿನಾ? ಓಕೆ, ಇದೇ ಥರ ನೆಕ್ಸ್ಟ್ ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾರೆ ನೋಡ್ರಿ. ಏನಂತ ಕೊಟ್ರೆ -√3i ದಿ ಹೋಲ್ ಸ್ಕ್ವೇರ್ ಕೊಟ್ಟಾರ. -√3i ದಿ ಹೋಲ್ ಸ್ಕ್ವೇರ್ ಮೈನಸ್ ಇದಕ್ಕೆ ಸ್ಕ್ವೇರ್ ಮಾಡಿದ್ರೆ ಏನಾಗ್ತದೆ? ವಾಪಸ್ ಪ್ಲಸ್ಸೇ ಆಗ್ತದೆ. ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 3 ಉಳಿತದೆ. ಐ ಸ್ಕ್ವೇರ್ ಆಗ್ತದೆ. ಇದಕ್ಕೆ ಸ್ಕ್ವೇರ್ ಮಾಡಿದ್ರೆ ಐ ಸ್ಕ್ವೇರ್ ಆಗ್ತದೆ. ಐ ಸ್ಕ್ವೇರ್ ವ್ಯಾಲ್ಯೂ ಏನು? -1. ಇದು √3 ಇದು ಏನಾಗಿರ್ತದೆ? 3 ಆಗಿರ್ತದೆ. ಇದು 3 ಆಗಿರ್ತದೆ. ಮೈನಸ್ ಯಾಕೆ ಆಗ್ತದೆ? ಇದು ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಆಗಿಬಿಡ್ತದೆ. ಇದು 3 ಇಂಟು ಐ ಸ್ಕ್ವೇರ್. ಐ ಸ್ಕ್ವೇರ್ ಅಂದ್ರೆ -1. ಅದು ಲಾಸ್ಟ್ ಆನ್ಸರ್ ಬರ್ತದೆ ರೀ -3 ಅಂತ ಬರ್ತದೆ. ಹಾಂ, ಮುಂದೀಗ ರೂಟ್ ಹೊರಗಡೆ ಮೈನಸ್ ಐತಿ, ರೂಟ್ ಒಳಗಡೆ ಮೈನಸ್ ಇದ್ರೆ ಏನು ಮಾಡಬೇಕು? ರೂಟ್ ಒಳಗಡೆ ಮೈನಸ್ ಇದ್ರೆ ಎಕ್ಸಾಂಪಲ್ ಈಗ ರೂಟ್ -5 ಅದ ಕರೆಕ್ಟಾ? ಇದನ್ನು ಹೆಂಗೆ ಬರಿಬೋದು ಅಂತಂದ್ರೆ √-1 ಇಂಟು √5 ಬರಿಬೋದು. ಅರ್ಥ ಆಗ್ತದ್ರೆ? √-5 ಹೆಂಗೆ ಬರಿಬೋದು? ಈಗ -5 ಇದ್ದಿದ್ದನ್ನು ಹೆಂಗೆ ಬರಿಬೋದಪ್ಪ? -1 ಇಂಟು 5 -5 ಬರ್ತದೆ ವಾಪಸ್. -1 ಇಂಟು 5 ಇಸ್ ಈಕ್ವಲ್ ಟು -5. ಇಲ್ಲಿ ರೂಟ್ ಹಾಕು, ಇಲ್ಲಿ ರೂಟ್ ಹಾಕು, ಇಲ್ಲಿ ರೂಟ್ ಅಂತಂದರೆ √5 ಇಸ್ ನಥಿಂಗ್ ಬಟ್ ವಾಟ್? √-1 ಇಂಟು √5. √-1 ಇಂಟು √5. ದಿಸ್ ಇಸ್ ಈಕ್ವಲ್ ಟು √-1 ಅನ್ನು ಏನಂತಿದ್ವಿ ನಾವು? ಐ ಇಂಟು √5 ಅಂತಂದ್ರೆ ಇದಕ್ಕೆ ಏನು ಬರುತ್ತಪ್ಪ? √5 ಇಂಟು ಐ ಸಪ್ರೇಟ್ ಐ ಬರ್ಬಿಡೋಣ. ಅಂದರೆ √5 ಅಂತಂದ್ರೆ ಏನು ಬಂತು ಆನ್ಸರ್? √5i ಅಂತ ಬಂತು. ಇದೇ ಥರ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ನೋಡ್ರಿ. ಅದನ್ನು ಜನರಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಜನರಲ್ ವ್ಯಾಲ್ಯೂ ನೋಡಿ ಏನೈತೆ ಇರೋದು ಜನರಲ್ ಫಾರ್ಮುಲಾ. ಅಂಡರ್ ರೂಟ್ ಆಫ್ -a ಇಸ್ ಈಕ್ವಲ್ ಟು √a ಒಂದು ಸಪ್ರೇಟ್, √-1 ಒಂದು ಸಪ್ರೇಟ್. √-1ಗೆ ಏನು ಬರ್ತೀವಿ ಆನ್ಸರ್? ಐ ಅಂತ ಬರಿತೀವಿ. √a ಇದ್ದಿದ್ದು √a ಹೆಂಗದ ಹಂಗೆ ಉಳಿತೈತಿ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಕಮ್ಸ್ ಇಲ್ಲೊಂದಿಷ್ಟು ವ್ಯಾಲ್ಯೂಸ್ಗಳು ಕೊಟ್ಟಿದ್ದಾರೆ. I² ಇಸ್ ಈಕ್ವಲ್ ಟು ಅದನ್ನು ಈ ರೀತಿ ಬರ್ತಾರೆ. ನಾವು ಡೈರೆಕ್ಟಾಗಿ ಏನು ಮಾಡ್ತಿದ್ವಿ ಇಲ್ಲಿ ತನಕ? I² √-1 ದಿ ಹೋಲ್ ಸ್ಕ್ವೇರ್ ಬರ್ತಿದ್ವಿ ಇಲ್ರಿ. √-1 ಇಲ್ಲಿ I² ಕೊಟ್ಟಿದ್ದಾರಾ? ಹಾಂ, I² ಹೆಂಗೆ ಬರ್ತಿದ್ವಿ? ಡೈರೆಕ್ಟಾಗಿ I² ಅಂದ್ರೆ -1 ಬರ್ತಿದ್ವಿ. ಬಟ್ I² ಹೆಂಗೆ ಬರೀತಾರೆ ಗೊತ್ತಾನ? ಇಲ್ಲಿ I ಇಂಟು I ಇಸ್ ಈಕ್ವಲ್ ಟು I ಅಂದ್ರೆ √-1 ಇಂಟು √-1. ರೂಟ್ ಅಂತಂದ್ರೆ ಸ್ಕ್ವೇರ್ ಮಾಡಿದ್ರೆ ಏನಾಗ್ತದೆ? √-1 ಸ್ಕ್ವಯರ್ ರೂಟ್ ಕ್ಯಾನ್ಸಲ್ ಆನ್ಸರ್ ಬಂತು -1. ಅಂದರೆ ಇದು ಆನ್ಸರ ಸೇಮ್ ಬಂತಿಲ್ರಿ. ಹಾಂ, ನಾವು ಹಿಂಗೆ ಮಾಡಿದ್ರು ಆನ್ಸರ್ ಬಂತು. ಇಲ್ಲಿ ಡೈರೆಕ್ಟಾಗಿ ಏನಪ್ಪ ಅಂದ್ರೆ ಐ ಅಂದ್ರೆ √-1 ತೊಗೊಂಡು ಅದಕ್ಕೆ ಹೋಲ್ ಸ್ಕ್ವೇರ್ ಮಾಡಿ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿ -1 ಬರೆದ್ರು ಕೂಡ ಆನ್ಸರ್ ಅದೇ ಬರ್ತದೆ. ಸರಿನಾ? ಎರಡೆರಡು ವೇಸ್ಗಳು ಕೊಟ್ಟಿದ್ದಾರೆ ಅವರು, ಇದನ್ನು ಹಿಂಗೂ ಮಾಡ್ಬೋದು ಅಂತೇಳಿಕೆ. ನೆಕ್ಸ್ಟ್ ಕೆಲವೊಂದಿಷ್ಟು ಫಾರ್ಮುಲಾಸ್ಗಳು ಬರ್ತಾವೆ ರೀ. ಆ ಫಾರ್ಮುಲಾಗಳಿಗೆ ನಾವು ಅಲ್ಜಿಬ್ರೈಕ್ ಐಡೆಂಟಿಟೀಸ್ ಅಂತ ಕರಿತಿದ್ವಿ 9th ಸ್ಟ್ಯಾಂಡರ್ಡ್ ಒಳಗಡೆ. ಏನಂತಿದ್ವಿ ಅದಕ್ಕೆ ನಾವು? ಅಲ್ಜಿಬ್ರೈಕ್ ಐಡೆಂಟಿಟೀಸ್ ಅಂತಿದ್ವಿ. ಅದೇ ಈಗ ಕಾಂಪ್ಲೆಕ್ಸ್ ನಂಬರ್ ಐಡೆಂಟಿಟೀಸ್ ಆಗ್ತಾವೆ. ಏನು ಅಲ್ಜಿಬ್ರೈಕ್ ಐಡೆಂಟಿಟೀಸ್ಗಳು ಹೇಳ್ತೀನಿ ಕೇಳ್ರಿ. ಫಸ್ಟ್ ಐಡೆಂಟಿಟಿ ಬರೋದು, ಫಸ್ಟ್ ಐಡೆಂಟಿಟಿ a + b ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು a² + 2ab + b² ಅಂತೇಳಿ. a - b ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಓಕೆ
a minus b whole square is equal to a square minus 2ab plus b square. A plus b whole cube is equal to a cube plus 3a square b plus 3ab square plus b cube. ಇದು ಸೂತ್ರ. a minus b whole cube is equal to a cube minus 3a square b plus 3ab square minus b cube. ಇದು ಫಾರ್ಮುಲಾ. ಆಮೇಲೆ a square minus b square is equal to a plus b into a minus b. ಇದು ಫಾರ್ಮುಲಾ. ಇವು 9th ಸ್ಟ್ಯಾಂಡರ್ಡ್ ಒಳಗೆ ನಾವು ಕಲ್ತಿದ್ವಿ. ಇವೆಲ್ಲ 9ನೇ ತರಗತಿ ಫಾರ್ಮುಲಾಗಳು. ಇವೇ ಫಾರ್ಮುಲಾಗಳು ಮತ್ತು ವಾಪಸ್ ಎಲ್ಲಿ ಬರ್ತಾವೆ ರೀ? PUC ಫಸ್ಟ್ ಇಯರ್ದೊಳಗೆ ಕಾಂಪ್ಲೆಕ್ಸ್ ನಂಬರ್ಸ್ ಒಳಗೆ ಬರ್ತಾವೆ. ಫಸ್ಟ್ ಕ್ವಶನ್ ನೋಡಿ ಏನೈತಿಲಿ, Z1 plus Z2 ದಿ ಹೋಲ್ ಸ್ಕ್ವೇರ್ ಐತಿ. ಏನೈತಿಲಿ? Z1 plus Z2 ದಿ ಹೋಲ್ ಸ್ಕ್ವೇರ್. ಇಲ್ಲಿ A ಅಂದ್ರೆ ನಾನೇನು ತೊಗೊತೀನಿ? Z1 ತೊಗೋತೀನಿ. B ಅಂದ್ರೆ Z2 ತೊಗೊತೀನಿ. A ಅಂದರೆ Z1, B ಅಂದರೆ Z2, A plus B ಹೋಲ್ ಸ್ಕ್ವೇರ್. ಏನು ಸೂತ್ರ ಇದು? A plus B ಹೋಲ್ ಸ್ಕ್ವೇರ್. A ಸ್ಕ್ವೇರ್ ಪ್ಲಸ್ 2AB ಪ್ಲಸ್ B ಸ್ಕ್ವೇರ್. A ಬದಲಿ ಏನು ತೊಗೋತೀವಿ ನಾವು? Z1. B ಬದಲಿ ಏನು ತೊಗೋತೀವಿ? Z2. Z1 ಸ್ಕ್ವೇರ್ ಪ್ಲಸ್ 2Z1 Z2 ಪ್ಲಸ್ Z2 ಸ್ಕ್ವೇರ್. ಅರ್ಥ ಆಯ್ತಾ? ಅದೇ ಥರ ಇಲ್ಲಿ Z1 ಮೈನಸ್ Z2 ಹೆಂಗೆ ಮಾಡ್ತೀರಿ? Z1 ಸ್ಕ್ವೇರ್ ಮೈನಸ್ 2Z1 Z2 ಪ್ಲಸ್ Z2 ಸ್ಕ್ವೇರ್. ಹಾಂ, ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಏನು ರೀ? ಎ ಕ್ಯೂಬ್ ಪ್ಲಸ್ 3a ಸ್ಕ್ವೇರ್ ಬಿ ಪ್ಲಸ್ 3ab ಸ್ಕ್ವೇರ್ ಪ್ಲಸ್ ಬಿ ಕ್ಯೂಬ್ ಅಂತ ನಾವು ಬರಿತೀವಿ. ಸೇಮ್ ಇಲ್ಲಿ ಏನು ತೊಂದ್ರಿ? Z1 ಪ್ಲಸ್ Z2 ದಿ ಹೋಲ್ ಕ್ಯೂಬ್ ಅಂತಂದರೆ Z1 ಕ್ಯೂಬ್ ಪ್ಲಸ್ 3Z1 ಸ್ಕ್ವೇರ್ Z2 ಪ್ಲಸ್ 3Z1 Z2 ಸ್ಕ್ವೇರ್ ಪ್ಲಸ್ Z2 ಕ್ಯೂಬ್ ಅಂತ ನಾವು ಬರಿತೀವಿ. ಇಲ್ಲಿ Z1 ಮೈನಸ್ Z2 ದಿ ಹೋಲ್ ಕ್ಯೂಬ್ Z1 ಕ್ಯೂಬ್ ಮೈನಸ್ 3Z1 ಸ್ಕ್ವೇರ್ Z2 ಪ್ಲಸ್ 3Z1 Z2 ಸ್ಕ್ವೇರ್ ಮೈನಸ್ Z1 ದಿ ಹೋಲ್ ಕ್ಯೂಬ್ ಅಂತ ನಮ್ಗೆ ಬರ್ತದೆ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ Z1 ಸ್ಕ್ವೇರ್ ಮೈನಸ್ Z2 ಸ್ಕ್ವೇರ್ ಅಂದರೆ a ಪ್ಲಸ್ ಬಿ a ಮೈನಸ್ ಬಿ ಅಂದರೆ Z1 ಪ್ಲಸ್ Z2 Z1 ಮೈನಸ್ Z2 ಅಂತ ಬರ್ತವೆ. ಇವು ಫಾರ್ಮುಲಾಸ್ಗಳು ನೀವು ನೆನ್ಪಿಟ್ಕೊಂಡ್ರೆ ಇವು ಲೆಕ್ಕಗಳು ಮಾಡೋಕ್ಕೆ ಬರ್ತದೆ. ಇಲ್ಲ ಅಂತಂದ್ರೆ ಲೆಕ್ಕಗಳು ಮಾಡೋಕ್ಕೆ ಬರೋಂಗಿಲ್ಲ. ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾರೆ, ಎಕ್ಸ್ಪ್ರೆಸ್ ದ ಫಾಲೋಯಿಂಗ್ ಇನ್ ದ ಫಾರ್ಮ್ ಆಫ್ a ಪ್ಲಸ್ ಐ ಬಿ ಅಂತ ಹೇಳಿ. ಫಸ್ಟ್ ಕ್ವಶನ್ ಇದೆ. ಏನಪ್ಪ ಫಸ್ಟ್ ಕ್ವಶನ್? ಮೈನಸ್ 5i ಇಂಟು 1 ಡಿವೈಡೆಡ್ ಬೈ 8i. ಈ ಥರ ಕ್ವಶನ್ ಇದೆಯಾ? ಫಸ್ಟ್ ಕ್ವಶನ್ ಇದು. ಎಕ್ಸಾಂಪಲ್ ನಂಬರ್ 1. ಇದನ್ನು ನಾವು ಏನು ಮಾಡ್ಬೇಕಂತ, ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ a ಪ್ಲಸ್ ಐ ಬಿ ಅಥವಾ ಬಿ ಐ ಅಂದ್ರೆ ಒಂದೇ, ಐ ಬಿ ಅಂತಂದ್ರೆ ಒಂದೇ. ಇದ್ರೊಳಗೆ ನಾವು ಎಕ್ಸ್ಪ್ರೆಸ್ ಮಾಡ್ಬೇಕಂತ ಇಲ್ಲಿ ನೋಡ್ರಿ ಮಕ್ಕಳೇ. ಮೈನಸ್ 5 ಇಂಟು 1 ಮೈನಸ್ 5 ಇಂಟು 1 ಮೈನಸ್ 5 ಡಿವೈಡೆಡ್ ಬೈ 8 ಐ ಇಂಟು ಐ ಸ್ಕ್ವೇರ್. ದಿಸ್ ಈಸ್ ಈಕ್ವಲ್ ಟು ಮೈನಸ್ 5 ಡಿವೈಡೆಡ್ ಬೈ 8 ಐ ಸ್ಕ್ವೇರ್ ಅಂತಂದರೆ ಮೈನಸ್ 1. ದಿಸ್ ಈಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ 5 1s 5 ಡಿವೈಡೆಡ್ ಬೈ 8. ಇದು ರಿಯಲ್ ಪಾರ್ಟ್ ಅಷ್ಟೇ ಐತೆ. ಇದಕ್ಕೇನಾದರೂ ಇಮ್ಯಾಜಿನರಿ ಪಾರ್ಟ್ ಐತೆ? ಇಲ್ಲ ಅಂತಂದರೆ ಏನು ತೊಗೋಬೇಕು? 5 ಡಿವೈಡೆಡ್ ಬೈ 8 ಪ್ಲಸ್ 0 ಐ ಅಂತ ತಗೋಬೇಕು. ಅಂತಂದ್ರೆ ಇದನ್ನು ಯಾವ ರೀತಿ ರಿಪ್ರೆಸೆಂಟ್ ಮಾಡಿದ್ವಿ? a ಪ್ಲಸ್ ಬಿ ಐ ಅಥವಾ ಐ ಬಿ ಎರಡೂ ಒಂದೇ ರಿಪ್ರೆಸೆಂಟ್ ಮಾಡಿದ್ವಾ? ಇದು ಒಂದನೇ ಎಕ್ಸಾಂಪಲ್. ಸೆಕೆಂಡ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು. ಏನಂತ ಕೊಟ್ಟಿದ್ದಾರೆ ಸೆಕೆಂಡ್ ಎಕ್ಸಾಂಪಲ್? ಸೆಕೆಂಡ್ ಎಕ್ಸಾಂಪಲ್ ಬಂದ್ಬಿಟ್ಟು ಮೈನಸ್ ಐ ಟು ಐ ಮೈನಸ್ ಐ ಇಂಟು 2i ಬ್ರಾಕೆಟ್ ಮೈನಸ್ 1 ಡಿವೈಡೆಡ್ ಬೈ 8i ದಿ ಹೋಲ್ ಕ್ಯೂಬ್. ಈ ಥರ ಇದೆ. ದಿಸ್ ಈಸ್ ಈಕ್ವಲ್ ಟು ಮೊದಲೇನು ಮಾಡೋಣ ಅಂತಂದರೆ ಮೈನಸ್ ಇಂಟು 2 ಏನು ರೀ? ಮೈನಸ್ 2 ಇಂಟು ಐ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಮೈನಸ್ 1 ಕ್ಯೂಬ್ ಐ ಕ್ಯೂಬ್ 8 ಕ್ಯೂಬ್. ಅರ್ಥ ಆಗ್ತದಾ? ಓಕೆ. ದಿಸ್ ಈಸ್ ಈಕ್ವಲ್ ಟು ಮೈನಸ್ 2 ಐ ಸ್ಕ್ವೇರ್ ಅಂದ್ರೆ ಏನು ರೀ? ಮೈನಸ್ 1 ಮೈನಸ್ 1 ದಿ ಕ್ಯೂಬ್ ಅಂದ್ರೆ ಮೈನಸ್ಸಿಗೆ ಕ್ಯೂಬ್ ಮಾಡಿದ್ವಿ. ಆಡ್ ನಂಬರ್ ಇತ್ತು ಪವರ್ ಅಂತಂದ್ರೆ ಪವರ್ ಏನದು? ಆಡ್ ನಂಬರ್ ಇದ್ರೆ ಮೈನಸ್ ಇದ್ದಿದ್ದು ಮೈನಸ್ಸೇ ಉಳಿತದೆ.
ಐ ಕ್ಯೂಬ್ ಅಂದರೆ ಏನಂತ ಹೇಳಿದ್ದೀನಿ ನಿಮ್ಗೆ. ಐ ಕ್ಯೂಬ್ ಅಂದ್ರೆ ಏನ್ರಿ, ಐ ಸ್ಕ್ವೇರ್ ಅಂದ್ರೆ -1, ಐ ಕ್ಯೂಬ್ ಅಂದ್ರೆ -i. ಐ ಕ್ಯೂಬ್ ಅಂದ್ರೆ ಏನ್ರಿ, -i ಡಿವೈಡೆಡ್ ಬೈ 8 ಕ್ಯೂಬ್ ಬರ್ತದೆ. 8 8 × 64, 64 8 × 512. ಎಷ್ಟಪ್ಪ, 64 8 × 512. 256 ಮಲ್ಟಿಪ್ಲೈ ಮಾಡಿರಿ. ಮಲ್ಟಿಪ್ಲಿಕೇಶನ್ ಮಾಡಿರಿ. ಈಗ 8 × 8 × 8 ಮಲ್ಟಿಪ್ಲಿಕೇಶನ್ ಮಾಡಿರಿ, ಎಷ್ಟು ಬರ್ತದೆ ನನಗೆ ಹೇಳ್ರಿ. ಓಕೆ, ಮೈನಸ್ ಇಂಟು ಮೈನಸ್ ಏನ್ರಿ, ಪ್ಲಸ್ 2 1s 2. ಓಕೆ, ಬ್ರಾಕೆಟ್ ಒಳಗಡೆ ಮೈನಸ್ ಇಂಟು ಮೈನಸ್ ಏನ್ರಿ, ಪ್ಲಸ್ ಆಮೇಲೆ 1 × i ಡಿವೈಡೆಡ್ ಬೈ 512. 2 1s 2 2s 4, 1 ಉಳಿತು, 2 5s 10, 2 6s 12. ಏನು ಬಂತಪ್ಪ ಉತ್ತರ, i ಡಿವೈಡೆಡ್ ಬೈ 256 ಅಂತ ಬಂತು. i ಡಿವೈಡ್ ಇದಕ್ಕೆ ರಿಯಲ್ ಪಾರ್ಟ್ ಇದೆಯಾ, ರಿಯಲ್ ಪಾರ್ಟ್ ಅದಕ್ಕೆ ಇಲ್ಲ. ರಿಯಲ್ ಪಾರ್ಟ್ ಇಲ್ಲ ಅಂದ್ರೆ ಹೆಂಗೆ ಬರಿಬೋದು, ದಿಸ್ ಇಸ್ ಈಕ್ವಲ್ ಟು 0 + 1 ಡಿವೈಡೆಡ್ ಬೈ 256 ಇಂಟು i ಅಂತ ಬರಿಬೋದು. ಅರ್ಥ ಆಗ್ತದ? ಈ ಥರ ನಾವು ಬರಿಬೇಕಾಗ್ತದೆ. ಎಕ್ಸಾಂಪಲ್ ನಂಬರ್ 3, 5 - 3i ದಿ ಹೋಲ್ ಕ್ಯೂಬ್, ಎಕ್ಸ್ಪ್ರೆಸ್ ದಿಸ್ ಇನ್ ದ ಫಾರ್ಮ್ ಆಫ್ a + ib ಅಂತ ಇದೆ. ಇಲ್ಲಿ ಫಾರ್ಮುಲಾ ನಿಮ್ಗೆ ಗೊತ್ತಿದೆ. ವಾಟ್ ಈಸ್ ದ ಫಾರ್ಮುಲಾ ಹಿಯರ್, a - b ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು a ಕ್ಯೂಬ್ - 3a² b ಪ್ಲಸ್ 3ab² - b ಕ್ಯೂಬ್. ದಿಸ್ ಈಸ್ ದ ಫಾರ್ಮುಲಾ. ಓಕೆ, ಹಿಯರ್ ವಾಟ್ ಈಸ್ a ವ್ಯಾಲ್ಯೂ, a is equal to 5, b is equal to 3i. Therefore, this is equal to, what is a cube, 5 cube, minus 3 into, what is a square, 5 square. What is b value, 3i, plus 3 into, what is a value, 5. What is b value, 3i the whole square, minus 3i the whole cube. This is equal to 5 5s are 25, 25 5s are 125. This is equal to 3 in bracket 5 5s are 25. Okay, into 3i plus 3 5s are 15 into 3 3s are 9. I into square, I square. 3 3s are 9, 9 3s are 27. I into cube, I cube. This is equal to 125 minus 3 3s are 9. 9 into 25, 225. 225. Okay, 3 3s are 9, 25 9s are 125. Next, plus 15 9s are 135. I square. Okay, 225. I illada I. Next, minus 27 I cube is nothing but what, I cube is equal to minus, okay, I square is equal to -1 into I, this is equal to minus I. Okay, minus I bracket ಒಳಗಡೆ, ಯಾಕೆ ಮಲ್ಟಿಪ್ಲಿಕೇಶನ್ ಅದಲ್ಲಿ ಬ್ರಾಕೆಟ್ ಒಳಗಡೆ. ನೆಕ್ಸ್ಟ್, ದಿಸ್ ಇಸ್ ಈಕ್ವಲ್ ಟು 125 minus 225i plus 135. I square is -1, minus into minus plus 27 into I, 27i. This is equal to, real part is 125 as it is, minus 225 plus 27. Okay, minus 225 plus 27 is nothing but what, minus 198i, plus into minus, minus 135. This is equal to minus 135 plus 125 minus 10 minus 198i. This is the answer. Okay, this is the required. Example number 4, minus √3 plus √-2 into 2√3 minus I ಅಂತ ಇದೆ. First number into third number, minus into 2 minus 2, √3 into √3 √9. Okay, first number into third ಆಯಿತು, first number into fourth number. Okay, minus into minus plus I into √3 I √3 ಅಥವಾ √3i. Next, second into third,
ಓಕೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 ಅದ ಇಲ್ಲಿ 2 ರೂಟ್ ಮೈನಸ್ 2 ಇಂಟು ರೂಟ್ 3 ರೂಟ್ ಮೈನಸ್ 6 ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ I ಇಂಟು ರೂಟ್ ಮೈನಸ್ 2 I ರೂಟ್ ಮೈನಸ್ 2 ದಿಸ್ ಇಸ್ ಈಕ್ವಲ್ ಟು ಮೈನಸ್ 2 ರೂಟ್ 9 ವ್ಯಾಲ್ಯೂ ಎಷ್ಟಪ್ಪ 3 ರೂಟ್ 9 ವ್ಯಾಲ್ಯೂ 3 ನೆಕ್ಸ್ಟ್ ಪ್ಲಸ್ I ಇಂಟು ರೂಟ್ 3 ನೆಕ್ಸ್ಟ್ ಪ್ಲಸ್ 2 ಇಂಟು ರೂಟ್ 6 ಇಂಟು ರೂಟ್ ಮೈನಸ್ 1 ಬರಿಬೋದಾ ಆಗಲೇ ಬರ್ತಿದ್ದು ನೆನಪದ ರೂಟ್ ಮೈನಸ್ 3 ಇದ್ದಿದ್ದು ಬರ್ತಿದ್ವಲ್ಲ ರೂಟ್ ಮೈನಸ್ 6 ಇದ್ದಿದ್ದು ರೂಟ್ 6 ರೂಟ್ ಮೈನಸ್ 1 ಮೈನಸ್ I ಇಂಟು ರೂಟ್ 2 ಇಂಟು ರೂಟ್ ಮೈನಸ್ 1 ದಿಸ್ ಈಸ್ ಈಕ್ವಲ್ ಟು ಮೈನಸ್ 2 3 is 6 ಪ್ಲಸ್ I ಇಂಟು ರೂಟ್ 3 ಪ್ಲಸ್ 2 ರೂಟ್ ಮೈನಸ್ 1 ವ್ಯಾಲ್ಯೂ ಏನಪ್ಪ I 6 ಓಕೆ ಮೈನಸ್ I ರೂಟ್ 2 ರೂಟ್ I ಅಂತಂದ್ರೆ ಏನಪ್ಪ ರೂಟ್ ಮೈನಸ್ 1 ಅಂದರೆ I ಓಕೆ ಇದು ಇಂಟು ಇರ್ತದೆ ಇಲ್ಲಿ ಏನಿಲ್ಲ ಅಂದ್ರೂ ದಿಸ್ ಇಸ್ ಈಕ್ವಲ್ ಟು ಮೈನಸ್ 6 ಪ್ಲಸ್ I ರೂಟ್ 3 ಇದೇನಪ್ಪ ಇದು 2I ರೂಟ್ 6 ಆ್ಯಡ್ ಮಾಡೋಕ್ಕೆ ಬರೋಂಗಿಲ್ಲ ರೂಟ್ 3 ರೂಟ್ 6 ಹಂಗದ ಹಂಗೆ ಆಡ್ಬೇಕಾಗ್ತದೆ ಅವಕ್ಕ ಇಲ್ಲ I ಕಾಮನ್ ತೆಗಿತೀನಿ ಏನು ಕಾಮನ್ ತೆಗಿತೀನಪ್ಪ I ಕಾಮನ್ ತೆಗೆದ ಬ್ರಾಕೆಟ್ ಒಳಗೆ ಏನು ಉಳಿತದ ರೂಟ್ 3 ಪ್ಲಸ್ 2 ರೂಟ್ 6 ನೆಕ್ಸ್ಟ್ ಮೈನಸ್ I ಇಂಟು I ಸ್ಕ್ವಯರ್ ರೂಟ್ 2 ದಿಸ್ ಇಸ್ ಈಕ್ವಲ್ ಟು ಮೈನಸ್ 6 ಪ್ಲಸ್ I ರೂಟ್ 3 ಪ್ಲಸ್ 2 ರೂಟ್ 6 ಆಮೇಲೆ ಏನಪ್ಪ ಅಂತಂದ್ರೆ I ಸ್ಕ್ವೇರ್ ಅಂದ್ರೆ ಏನು ಮೈನಸ್ 1 ಮೈನಸ್ ಮೈನಸ್ 1 ರೂಟ್ 2 ದಿಸ್ ಇಸ್ ಈಕ್ವಲ್ ಟು ಮೈನಸ್ 6 ಪ್ಲಸ್ I ರೂಟ್ 3 ಪ್ಲಸ್ 2 ರೂಟ್ 6 ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು ರೂಟ್ 2 ಪ್ಲಸ್ ರೂಟ್ 2 ಓಕೆ ಇದು ರಿಯಲ್ ನಂಬರ್ ಇದು ರಿಯಲ್ ನಂಬರ್ ಸಪ್ರೇಟ್ ಬರ್ಕೊಂಬಿಡ್ಲಾ ಹೇಳ್ರಿ ದಿಸ್ ಇಸ್ ಈಕ್ವಲ್ ಟು ಮೈನಸ್ 6 ಪ್ಲಸ್ ರೂಟ್ 2 ಒಂದು ರಿಯಲ್ ನಂಬರ್ ಪ್ಲಸ್ I ಬ್ರಾಕೆಟ್ ಒಳಗೆ ಇಮ್ಯಾಜಿನರಿ ನಂಬರ್ ಓಕೆ 2 ರೂಟ್ 6 ಇಲ್ಲ ಅಂತ ಬುಕ್ನಿಂದ ಆನ್ಸರ್ ತರಿಸ್ತೀನಿ ನೋಡ್ರಿ ದಿಸ್ ಇಸ್ ಈಕ್ವಲ್ ಟು ಮೈನಸ್ 6 ಪ್ಲಸ್ ರೂಟ್ 2 ಪ್ಲಸ್ I ರೂಟ್ 3 ಪ್ಲಸ್ 2 ರೂಟ್ 3 ಇಂಟು ರೂಟ್ 2 ಅಂದ್ರೆ ಏನು ರೂಟ್ 6 ಓಕೆ ದಿಸ್ ಇಸ್ ಈಕ್ವಲ್ ಟು ಮೈನಸ್ 6 ಪ್ಲಸ್ ರೂಟ್ 2 ಪ್ಲಸ್ I ಏನು ಕಾಮನ್ ತೆಗಿಲಿ ರೂಟ್ 3 ಬ್ರಾಕೆಟ್ ಒಳಗೆ ಏನಿರ್ತದೆ 1 ಪ್ಲಸ್ 2 ರೂಟ್ 2 ಅಂತ ಬಂತು ರೂಟ್ 3 ಹೊರಗೆ ಬಂದೈತಿ ಅರ್ಥ ಆಯ್ತಾ ಏನು ಬರ್ತದೆ 2 ರೂಟ್ 2 ಉಳಿತದೆ 2 ರೂಟ್ 2 ಇಲ್ಲಿ ಏನಿಲ್ಲ 1 ಉಳಿತದೆ ಇದು ಆನ್ಸರ್ ಪುಸ್ತಕದಾಗ ಇದೆ ಅದ ನೋಡ್ರಿ ನೆಕ್ಸ್ಟ್ ಟಾಪಿಕ್ ಈಸ್ ದ ಮಾಡ್ಯುಲಸ್ ಆ್ಯಂಡ್ ಕಾಂಜುಗೇಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಅಂತೇಳಿ okay let us consider a conjugate of a complex number or let us consider a complex number let us consider a complex number ಏನು ತಗೊಳ್ತೀನಪ್ಪ z is equal to 5 plus 3i ಅಂತ ತಗೊಳ್ತೀನಿ z is equal to ಏನು ತಗೊಳ್ಳಿ 5 plus 3i ಅಂತ ನಾವು ತಗೊಳ್ಳೋಣ ಕರೆಕ್ಟಾ 5 plus 3i ಅಂತಂದರೆ it is nothing but what it is z next what we need to find out modulus the modulus ಅನ್ನು ಹೆಂಗೆ ರಿಪ್ರೆಸೆಂಟ್ ಮಾಡ್ತೀವಪ್ಪ ನಾವು modulus ಅನ್ನು this is modulus of z ಅರ್ಥ ಆಯ್ತಾ ಈ ಥರ ಹಿಂಗೆ ಬ್ರಾಕೆಟ್ ಮಾಡಿದ್ರೆ ಅದಕ್ಕೆ ಸ್ಕ್ವೇರ್ ಬ್ರಾಕೆಟ್ ಅಂತೀವಿ ನಾವು ಬರೀ ಈ ಥರ ಗೆರೆ ಹಾಕಿದ್ರೆ ಮಾಡ್ಯುಲಸ್ ಅಂತ ನಾವು ಕರಿತೀವಿ ಮಾಡ್ಯುಲಸ್ ಫಾರ್ಮುಲಾ ಇದೆ ಅದಕ್ಕೆ ಮಾಡ್ಯುಲಸ್ ಆಫ್ z is equal to under root of a square plus b square ಅಂತೇಳಿ ಸರ್ ಎ ಅಂದ್ರೇನು ಎ ಅಂತಂದರೆ ರಿಯಲ್ ಪಾರ್ಟ್ ಬಿ ಅಂತಂದರೆ ಇಮ್ಯಾಜಿನರಿ ಪಾರ್ಟ್ ರಿಯಲ್ ಪಾರ್ಟ್ ಏನಿದೆ ಮಕ್ಕಳೇ 5 ಅಂಡರ್ ರೂಟ್ ಆಫ್ 5 ಸ್ಕ್ವಯರ್ ಪ್ಲಸ್ 3 ಸ್ಕ್ವಯರ್ ದಿಸ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ 25 ಪ್ಲಸ್ 3 3 is 9 ದಿಸ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ 34 ಇದೇನು ಮಕ್ಕಳೇ ಇದು ಮಾಡ್ಯುಲಸ್ ಆಫ್ z ನೆಕ್ಸ್ಟ್ ಬರ್ತದೆ ಕಾಂಜುಗೇಟ್ ಅಂತ ಬರ್ತದೆ ಕಾಂಜುಗೇಟ್ ಆಫ್ z conjugate of z can be represented as z bar ಏನಂತ ಬರ್ತೀವಿ ಮಕ್ಕಳೇ z bar is nothing but what ಈಗೇನು z ಕೊಟ್ಟಿರ್ತಾರಲ್ಲ ಈ z ಅಲ್ಲಿ
ಇಮ್ಯಾಜಿನರಿ ಪಾರ್ಟ್ದು ಸಿಂಬಾಲ್ ಚೇಂಜ್ ಮಾಡಿ ಇಡೋದಕ್ಕೆ ನಾವೇನಂತೀವಪ್ಪ ಕಾಂಜುಗೇಟ್ ಅಂತ ಕರಿತೀವಿ. ಸಿಂಬಾಲ್ ಚೇಂಜ್ ಮಾಡಿ ಇಡಬೇಕು, ಯಾವುದು ಬರೀ ಇಮ್ಯಾಜಿನರಿ ಪಾರ್ಟ್ದು ಅಷ್ಟೇ, ರಿಯಲ್ ಪಾರ್ಟ್ದು ಏನು ಚೇಂಜ್ ಮಾಡಬಾರ್ದು. ಓಕೆ, ಝಡ್ ಇಸ್ ಈಕ್ವಲ್ ಟು ಏನು ಬರೋಣಪ್ಪ 5 ಮೈನಸ್ 3i. ಸರ್ ಈ ಥರ ಇದೆ, ಝಡ್ ಇಸ್ ಈಕ್ವಲ್ ಟು 3i ಮೈನಸ್ 5 ಅಂತ ಇದೆ. ಅವಾಗ ಏನು ಮಾಡ್ತೀರಿ ಅಂತಂದರೆ ಇದನ್ನು ಮೊದಲು ರಿಯಲ್ ಪಾರ್ಟ್ ಬರ್ಕೋತೀನಿ, ಆಮೇಲೆ ಇಮ್ಯಾಜಿನರಿ ಪಾರ್ಟ್ ಬರ್ಕೊತೀನಿ. ರಿಯಲ್ ಪಾರ್ಟ್ ಯಾವುದಪ್ಪ -5, ಇಮ್ಯಾಜಿನರಿ ಪಾರ್ಟ್ ಯಾವುದು +3i. ಇದನ್ನು ಈ ಥರ ರೀಅರೇಂಜ್ ಮಾಡ್ಕೊಬೇಕು. ರೀಅರೇಂಜ್ ಮಾಡಿಕೊಂಡು ರಿಯಲ್ ಪಾರ್ಟಿಗೆ ಏನೂ ಟಚ್ ಮಾಡಬಾರ್ದು, ಹೆಂಗದ ಹಾಗೆ ಇಡಬೇಕು. ಇಮ್ಯಾಜಿನರಿ ಪಾರ್ಟದು ಸಿಂಬಾಲ್ ಪ್ಲಸ್ ಇದ್ದಿದ್ದನ್ನು ಮೈನಸ್ ಇಡಬೇಕು. ಏನು ಬರ್ತಾ ಉತ್ತರ -5 ಮೈನಸ್ 3i ಅಂತ ಬರ್ತದೆ. ಅರ್ಥ ಆಯ್ತಾ? ಅಂತಂದರೆ ಇಮ್ಯಾಜಿನರಿ ಪಾರ್ಟ್ದು ಸಿಂಬಾಲ್ ಮಾತ್ರ ಚೇಂಜ್ ಮಾಡಿದ್ವಿ ನಾವು, ರಿಯಲ್ ಪಾರ್ಟ್ದು ಸಿಂಬಾಲ್ ಚೇಂಜ್ ಮಾಡಲಿಲ್ಲ. ಇದಕ್ಕೆ ಅಂತ ಕರಿತೀವಿ ಕಾಂಜುಗೇಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಅಂತ ಕರಿತೀವಿ. ಮಕ್ಕಳಿಗೆ ಕಾಂಜುಗೇಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಗೊತ್ತಾಯಿತು. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ ನಾವು ಕಲ್ತಿದ್ವಿ. ಏನು ಕಲ್ತಿದ್ವಿ? ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಏನಂತ ಕಲ್ತಿದ್ವಿ? ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ ಕಲ್ತಿದ್ವಿ. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ ಝಡ್ ಅದನ್ನು ಹೆಂಗೆ ಬರ್ತಿದ್ವಿ ಮಕ್ಕಳೇ? z⁻⁻1 ಅಂತ ಬರಿತಿದ್ವಿ. ಇಲ್ಲ ಅಂತಂದರೆ 1/z ಅಂತ ಬರ್ತಿದ್ವಿ. ಕರೆಕ್ಟಾ? ಇದಕ್ಕೆ ಏನು ಫಾರ್ಮುಲಾ ಹಾಕಿದ್ವಿ? a/a² + b² ಪ್ಲಸ್ i ಮೈನಸ್ b/a² + b². ಇದನ್ನು LCM a² + b² ಆಗ್ತದಾ? ಆಮೇಲೆ a ಪ್ಲಸ್ ಇಂಟು ಮೈನಸ್ ಏನಪ್ಪ -ib ಅಂತ ಆಗ್ತದೆ. ಕರೆಕ್ಟಾ? ಓಕೆ, ನಾನೀಗ z ಇಸ್ ಈಕ್ವಲ್ ಟು a ಪ್ಲಸ್ ib ಅಂತ ತಗೊಂಡಾಗ ಇದು z ಬಾರ್ ಏನಾಗ್ತದೆ ಮಕ್ಕಳೇ? a ಮೈನಸ್ ib ಅಂತ ಆಗ್ತದೆ. ಆಮೇಲೆ ಮಾಡ್ಯುಲಸ್ ಆಫ್ z ಏನಾಗ್ತದೆ ಮಕ್ಕಳೇ? √a² ಪ್ಲಸ್ b² ಆಗ್ತದೆ. ಮಕ್ಕಳೇ ಮಾಡ್ಯುಲಸ್ ಆಫ್ z ಅನ್ನೋದಲ್ಲ, ಅದಕ್ಕೆ ಸ್ಕ್ವೇರ್ ಮಾಡಿದಾಗ ಏನನ್ಸ ಸಿಗ್ತದೆ? a² ಪ್ಲಸ್ b² ದಿ ಹೋಲ್ ಸ್ಕ್ವೇರ್. ಸ್ಕ್ವೇರ್ ರೂಟ್ ಕ್ಯಾನ್ಸಲ್. z ಮಾಡ್ಯುಲಸ್ ದಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು ಉಳಿತದೆ ಮಕ್ಕಳೇ? a² ಪ್ಲಸ್ b². ಅಂದರೆ ಎಲ್ಲಿ a² ಪ್ಲಸ್ b² ಇದೆಯಲ್ಲ ಅಲ್ಲಿ ಏನು ಹಾಕ್ಬೋದು ನಾವು? ಮಾಡ್ಯುಲಸ್ ಆಫ್ z ದಿ ಹೋಲ್ ಸ್ಕ್ವೇರ್ ಅಂತ ಹಾಕ್ಬೋದು. ಅಂತಂದರೆ ನಾನಿಲ್ಲಿ ಏನಂತ ಹಾಕ್ಲಿ ಕೆಳಗಡೆ? ಮಾಡ್ಯುಲಸ್ ಆಫ್ z ದಿ ಹೋಲ್ ಸ್ಕ್ವೇರ್. ಆಮೇಲೆ a ಮೈನಸ್ ib ಅಂತಂದಾಗ ಅದನ್ನೇನಂತ ತಗೋಬೇಕು? z ಬಾರ್ ಅಂತ ತಗೋಬೇಕು. z ಬಾರ್ ಅಂತ ನಾವು ತಗೊಂಡ್ವಿ. ಅಂದರೆ ಮಕ್ಕಳೇ ನಮ್ಗೇನು ಸಿಕ್ತಿಲ್ಲಿ? z⁻⁻1 ಈಸ್ ನಥಿಂಗ್ ಬಟ್ ವಾಟ್? 1/z ಅಂದಂಗೆ. ಅರ್ಥ ಆಯ್ತಾ? 1/z ಅಂದ್ರೆ ಒಂದೇ, z⁻⁻1 ಅಂತಂದ್ರೂ ಒಂದೇ. ಅರ್ಥ ಆಯ್ತಾ? ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ ನಾನು. ಇದನ್ನು ಕಿಖಡಿ ಮೈನಸ್ ಮಾಡ್ತೀನಿ. ಅವಾಗೇನು ಸಿಗ್ತದೆ ಹೇಳ್ರಪ್ಪ? z ಮಾಡ್ಯುಲಸ್ ಆಫ್ z² ಇಸ್ ಈಕ್ವಲ್ ಟು z ಇಂಟು z ಬಾರ್. ಅಂತಂದರೆ z ಇಂಟು z ಬಾರ್ ಫಾರ್ಮುಲಾ ಏನ್ರಿ? ಮಾಡ್ಯುಲಸ್ ಆಫ್ z ದಿ ಹೋಲ್ ಸ್ಕ್ವೇರ್ ಅಂತ ಬರ್ತದೆ. ಅರ್ಥ ಆಯ್ತಾ? ಏನೇನು ಗೊತ್ತಾಯ್ತು ನಮಗಿಲ್ಲಿ? ಇಲ್ಲಿ ಗೊತ್ತಾಗಿದ್ದು ಮೊದಲೇದಾಗ ಏನು ಗೊತ್ತಾಯ್ತಪ್ಪ? ಮಾಡ್ಯುಲಸ್ ಆಫ್ z, ಕಾಂಜುಗೇಟ್ ಆಫ್ z ಅಂದರೆ ಕಾಂಪ್ಲೆಕ್ಸ್ ನಂಬರ್ ಅಂದಂಗೆ. ಮಾಡ್ಯುಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಫಾರ್ಮುಲಾ ಏನು? √a² ಪ್ಲಸ್ b². ನೆಕ್ಸ್ಟ್ ಅದನ್ನು ನಾವು ಒಂದು ಎಕ್ಸಾಂಪಲ್ ತಗೊಂಡು ಮಾಡಿದ್ವಿ. ಅದಾದಂತೆ ಕಾಂಜುಗೇಟ್ ಆಫ್ z ಅಂತಂದರೆ ಈಗೇನು z ಕೊಟ್ಟಿರ್ತಾರಲ್ಲ ಅದ್ರದ್ದು z ಬಾರ್ ತಗೊಳ್ಳೋದು. ಇಲ್ಲಿ 5 + 3i ಇತ್ತು, ಅದನ್ನ ಏನು ಮಾಡಿದ್ವಿ ನಾವು? z ಬಾರ್ ಅಂತಂದರೆ 5 ಮೈನಸ್ 3i ಅಂತ ಮಾಡಿದ್ವಿ. ಅದು ಅದರಂತೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಕಂಡಿಡ್ತಕ್ಕಂಥ ಒಂದು ಫಾರ್ಮುಲಾ ನಾವು ಬೇರೆನೇ ಕಲ್ತಿದ್ವಿ. ಏನು ಕಲ್ತಿದ್ವಿ? z⁻⁻1 ಇಸ್ ಈಕ್ವಲ್ ಟು a/a² ಪ್ಲಸ್ b² ಪ್ಲಸ್ i ಮೈನಸ್ b/a² ಪ್ಲಸ್ b². a² ಪ್ಲಸ್ b² ತಗೊಂಡು ಬಂದಾಗ a ಮೈನಸ್ ib ಅಂತ ಬರ್ತದೆ. a ಮೈನಸ್ ib ಈಸ್ ನಥಿಂಗ್ ಬಟ್ ವಾಟ್? ಇಟ್ ಈಸ್ z ಬಾರ್. ನೆಕ್ಸ್ಟ್ a² ಪ್ಲಸ್ b² ಈಸ್ ನಥಿಂಗ್ ಬಟ್ ವಾಟ್? z ಮಾಡ್ಯುಲಸ್ ಆಫ್ z ದಿ ಹೋಲ್ ಸ್ಕ್ವೇರ್. ಅಂತಂದರೆ ನಾವಿಲ್ಲಿ ವ್ಯಾಲ್ಯೂ ಹಾಕ್ಬೋದು. ಇದೊಂದು ಫಾರ್ಮುಲಾನೇ ಆಗ್ಬಿಡ್ತದೆ ಮಕ್ಕಳೇ. ಇದು ಕೂಡ ಏನಾಗ್ಬಿಡ್ತದೆ? ಒಂದು ಫಾರ್ಮುಲಾ. Multiplicative inverse of a complex number is equal to conjugative of a complex number divided by modulus of complex number the whole square.
ಅಂತ ಬರೆದ್ಬಿಟ್ರೆ ಮುಗಿದೋಯ್ತು. ಸರಿನಾ? ಇದ್ರ ಮೇಲೆ ಕೆಲವೊಂದಿಷ್ಟು ಪ್ರಾಪರ್ಟೀಸ್ ಇದ್ದಾವೆ. ಏನಿದಾವೆ? ಪ್ರಾಪರ್ಟೀಸ್ ಆಫ್ ದೀಸ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಪ್ರಾಪರ್ಟೀಸ್ ಏನೇನಿದಾವೆ ನೋಡೋಣ. ಫಸ್ಟ್ ಪ್ರಾಪರ್ಟಿ ಬಂದ್ಬಿಟ್ಟು ಝಡ್ ಇಲ್ಲಿದೆ ನೋಡಿ. ನಾವು ಇಲ್ಲಿವರೆಗೆ ಏನೇನು ಹೇಳಿದ್ವಿ ಅಂತಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಇದು ಫಾರ್ಮುಲಾ ಗೊತ್ತಾಯಿತು. ಅದಾದ ನಂತರ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಇದು ಕೂಡ ಫಾರ್ಮುಲಾ ನಮಗೆ ಗೊತ್ತಾಯಿತು. ನೆಕ್ಸ್ಟ್ ಕೆಲವೊಂದಿಷ್ಟು ಪ್ರಾಪರ್ಟೀಸ್ ಇದ್ದಾವೆ. ಇವೇ ಪ್ರಾಪರ್ಟೀಸ್ ರಿಸಲ್ಟ್ ಬಂದಿದ್ದಾವೆ ನೋಡಿರಿ. ಮಾಡ್ಯುಲಸ್ ಆಫ್ Z1 ಇಂಟು Z2 ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ Z1 ಮಾಡ್ಯುಲಸ್ ಆಫ್ Z2 ಅಂತಂದರೆ ಎರಡು ಕಾಂಪ್ಲೆಕ್ಸ್ ನಂಬರ್ಗಳನ್ನು ಮಲ್ಟಿಪ್ಲೈ ಮಾಡಿ ಅದ್ರದ್ದು ಮಾಡ್ಯುಲಸ್ ತೆಗೆದ್ರೆ ಆನ್ಸರ್ ಬರ್ತದೆ. ಅದೇ ಎರಡು ಕಾಂಪ್ಲೆಕ್ಸ್ ನಂಬರ್ಗಳನ್ನ ಸಪ್ರೇಟ್ ಮಾಡ್ಯುಲಸ್ ತೆಗೆದು ಮಲ್ಟಿಪ್ಲೈ ಮಾಡಿದ್ರೆ ಏನು ಆನ್ಸರ್ ಬರ್ತಲ್ಲ, ಸೇಮ್ ಇರ್ತದೆ. ಎರಡು ಕಾಂಪ್ಲೆಕ್ಸ್ ನಂಬರ್ ತಗೊಳ್ಳೋದು, ಮಲ್ಟಿಪ್ಲೈ ಮಾಡೋದು, ಮಾಡ್ಯುಲಸ್ ತೆಗೆದು ಆನ್ಸರ್ ಬರೋದು. ಅದೇ ಎರಡು ಕಾಂಪ್ಲೆಕ್ಸ್ ನಂಬರ್ದು ಸಪ್ರೇಟ್ ಮಾಡ್ಯುಲಸ್ಗಳನ್ನ ಇಂಟು ಮಾಡೋದು, ಆನ್ಸರ್ ತಗೊಳ್ಳೋದು ಸೇಮ್ ಬರ್ತದೆ. ಮಾಡ್ಯುಲಸ್ ಆಫ್ Z1 Z2 ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ Z1 ಇಂಟು ಮಾಡ್ಯುಲಸ್ ಆಫ್ Z2. ಮಾಡ್ಯುಲಸ್ ಆಫ್ Z1 ಡಿವೈಡ್ ಬೈ Z2 ಏನು ಬರ್ತದೆ ರೀ? ಮಾಡ್ಯುಲಸ್ ಆಫ್ Z1 ಡಿವೈಡ್ ಬೈ ಮಾಡ್ಯುಲಸ್ ಆಫ್ Z2 ಅಂತ ಬರ್ತದೆ. ನೆಕ್ಸ್ಟ್ Z1 ಇಂಟು Z2 ಹೋಲ್ ಬಾರ್ ಇಸ್ ಈಕ್ವಲ್ ಟು Z1 ಬಾರ್ ಇಂಟು Z2 ಬಾರ್. ನೆಕ್ಸ್ಟ್ Z1 ಪ್ಲಸ್ Z2 ದಿ ಹೋಲ್ ಬಾರ್ ಇಸ್ ಈಕ್ವಲ್ ಟು Z1 ಪ್ಲಸ್ Z2, ಇಲ್ಲ ಮೈನಸ್ ಇದೆ Z1 ಮೈನಸ್ Z2 ಬಾರ್ ಅಂತ ಬರ್ತದೆ. ನೆಕ್ಸ್ಟ್ ಮಕ್ಕಳೇ Z1 ಡಿವೈಡ್ ಬೈ Z2 ದಿ ಹೋಲ್ ಬಾರ್ ಇಸ್ ಈಕ್ವಲ್ ಟು Z1 ಬಾರ್ ಡಿವೈಡ್ ಬೈ Z2 ಬಾರ್ ಅಂತ ಬರ್ತದೆ. ಇವು ಫಾರ್ಮುಲಾಸ್ಗಳು ನಾವು ಮುಂದೆ ಯೂಸ್ ಮಾಡಬೇಕು. ಎಲ್ಲಿ ಯೂಸ್ ಮಾಡಬೇಕು ಹೇಳ್ತೀನಿ ನಿಮಗೆ. ಮಕ್ಕಳೇ ಇಲ್ಲೊಂದು ಕ್ವಶನ್ ಇದೆ, ಫೈಂಡ್ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ 2 ಮೈನಸ್ 3i ಅಂತೇಳಿ. ಸರಿನಾ? ಈ ಪ್ರಶ್ನೆಯನ್ನು ಬಿಡಿಸೋಣಂತೆ. ಫೈಂಡ್ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ 2 ಮೈನಸ್ 3i 2 ಮೈನಸ್ 3i. ಮಕ್ಕಳೇ ಝಡ್ ಕೊಟ್ಟಿದ್ದಾರೆ, ಕೇಳ್ತಾ ಇರೋದೇನು? ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ನಮಗೆ ಗೊತ್ತದೆ ಫಾರ್ಮುಲಾ. Z to the power of minus 1 is equal to Z bar divided by modulus of Z the whole square. ಕರೆಕ್ಟಾ ಮಕ್ಕಳೇ? ಓಕೆ, ದಿಸ್ ಇಸ್ ಈಕ್ವಲ್ ಟು Z ಅಂದ್ರೆ ಗೊತ್ತದ ನಮಗೆ. ಏನಪ್ಪ Z ಅಂತಂದ್ರೆ 2 ಮೈನಸ್ 3i. Z ಬಾರ್ ಅಂತಂದ್ರೆ ಏನು ಬರಿಬೋದು ಹೇಳ್ರಿ? 2 ಪ್ಲಸ್ 3i ಅಂತ ಬರಿಬೋದು. ಕರೆಕ್ಟಾ? ಇದು ವ್ಯಾಲ್ಯೂ ಮೈನಸ್ ಇದ್ರೆ ಪ್ಲಸ್ ಮಾಡ್ಕೊಂಡ್ಬಿಡೋದು. ನೆಕ್ಸ್ಟ್ Z ಮಾಡ್ಯುಲಸ್ ಆಫ್ Z ಫಾರ್ಮುಲಾ ಏನು ಬರ್ತದೆ? ಅಂಡರ್ ರೂಟ್ ಆಫ್ 2 ಸ್ಕ್ವಯರ್ ಪ್ಲಸ್ 3 ಸ್ಕ್ವಯರ್. ದಿಸ್ ಈಸ್ ಈಕ್ವಲ್ ಟು 4 ಪ್ಲಸ್ 9 ಅಂಡರ್ ರೂಟ್ 13. ಕರೆಕ್ಟಾ? ವ್ಯಾಲ್ಯೂ ಹಾಕೋಣಂತಿಲ್ಲಿ. ಹೇಳ್ರಪ್ಪ ವ್ಯಾಲ್ಯೂ ಏನಾಗ್ತದೆ? 2 ಮೈನಸ್ 3i ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ Z ರೂಟ್ 13 ದಿ ಹೋಲ್ ಸ್ಕ್ವಯರ್ ರೂಟ್ ಕ್ಯಾನ್ಸಲ್. 2 ಮೈನಸ್ 3i ಡಿವೈಡೆಡ್ ಬೈ 13. ಇದನ್ನು ಹೆಂಗೆ ಬರಿಬೋದಪ್ಪ? Z ಟು ದಿ ಪವರ್ ಆಫ್ ಮೈನಸ್ 1 ಇಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ 13 ಮೈನಸ್ 3 ಡಿವೈಡೆಡ್ ಬೈ 13 i ಇಲ್ಲರ ಬರಿ ನಡೀತದೆ. ಇದೇ ಉತ್ತರ ನಿಮಗೆ ಈ ಪುಸ್ತಕದಲ್ಲೂ ಕೂಡ ಕಂಡು ಬರ್ತದೆ. ಸರಿನಾ? ಓಕೆ, ಅವ್ರೇನು ಮಾಡಿದ್ದಾರೆ ಮುಂದೆ? ಯಾಕೆ ಪ್ಲಸ್ ಯಾಕೆ ಬಂತದು? ಎಲ್ಲಿಂದ ಬಂತು ಪ್ಲಸ್? Z ಬಾರ್ ಫೈಂಡ್ ಔಟ್ ಮಾಡಿಲ್ಲ. ಮೈನಸ್ ಇದೆ ಪ್ಲಸ್ ಮಾಡ್ಕೋಬೇಕಲ್ಲ. ನಾವು ಪ್ಲಸ್ ಮಾಡ್ಕೊಂಡಿವಲ್ಲ, ಮತ್ತೆ ಯಾಕೆ ತಪ್ಪಾಯ್ತು ನಮ್ಮದು? ಎಲ್ಲಿ ಬಂತದು? ಇಲ್ಲಿ ಬರ್ದಿದ್ದಲ್ಲ, ಬಟ್ ಇಲ್ಲಿ ತೊಗೊಂಡಿಲ್ಲಲ್ಲ. ಓ ಮೈ ಗಾಡ್. ಓಕೆ, ಇಲ್ಲಿ ಪ್ಲಸ್ ತಗೋಬೇಕು, ಇಲ್ಲಿ ಪ್ಲಸ್ ತಗೋಬೇಕು, ಇಲ್ಲಿ ಪ್ಲಸ್ ಅಷ್ಟೇ. ಸರಿನಾ ಮಗಳೇ? ಬರ್ಕಮ್ಮ. Example number 6th one. The question is express the following in the form of a plus I b ಅಂತ ಹೇಳಿ. ಇಲ್ಲಿ Z1 ಡಿವೈಡೆಡ್ ಬೈ Z2 ಅಂತ ಇದೆ ಇಲ್ಲಿ. ಕರೆಕ್ಟಾ? ಅಂದರೆ ಡಿವಿಷನ್ ಒಳಗಡೆ ಇದೆ. ಅವಾಗ ಏನು ಮಾಡ್ಬೇಕಂತಂದರೆ ರ್ಯಾಷನಲೈಸ್ ದಿ ಡಿನಾಮಿನೇಟರ್ ಅಂತ ನಾವು 9th ಸ್ಟ್ಯಾಂಡರ್ಡ್ ಒಳಗಡೆ ಕಲ್ತಿದ್ವಿ. ಯಾವ ಥರ ಅಂದರೆ ಒಂದು ಕ್ವಶನ್ ಇತ್ತು, 1 ಡಿವೈಡೆಡ್ ಬೈ ರೂಟ್ 7 ಅಂತ ಇತ್ತು. ಅವಾಗ ಇಂಟು ರೂಟ್ 7 ಡಿವೈಡೆಡ್ ಬೈ ರೂಟ್ 7 ಅಂತ ಮಾಡ್ಕೊತಿದ್ವಿ. ಇನ್ನೊಂದು ಇರ್ತಿತ್ತು ರೂಟ್ 3 ಡಿವೈಡೆಡ್ ಬೈ 2 ಪ್ಲಸ್ ರೂಟ್ 5 ಅಂತ ಹಿಂಗಿರ್ತಿತ್ತು. ಇಂಟು ಏನು ಮಾಡ್ತಿದ್ವಿ? 2 ಮೈನಸ್ ರೂಟ್ 5 ಡಿವೈಡೆಡ್ ಬೈ 2 ಮೈನಸ್ ರೂಟ್ 5 ಅಂತ ಹಿಂಗೆ ಬರ್ಕೊತಿದ್ವಿ. ಅಂದರೆ ಪ್ಲಸ್ ಇದ್ರೆ ಮೈನಸ್ ಹಾಕ್ಕೊತಿದ್ವಿ, ಮೈನಸ್ ಇದ್ರೆ ಪ್ಲಸ್ ಹಾಕ್ಕೊತಿದ್ವಿ. ಆದರೆ ಇಲ್ಲೇನಿದೆ ಕ್ವಶನು? ಮೈನಸ್ ಇದೆಯೋ ಪ್ಲಸ್ ಇದೆಯೋ? ಇಲ್ಲಿ ಮೈನಸ್ ಇದೆ ಅಂತ ಏನು ಹಾಕೋಬೇಕು ನಾನು? ಇಂಟು 1 ಪ್ಲಸ್ ರೂಟ್ 2i
1 ಪ್ಲಸ್ ರೂಟ್ 2i. ಕರೆಕ್ಟಾ? ಓಕೆ, ದಿಸ್ ಇಸ್ ಈಕ್ವಲ್ ಟು ಮೇಲಿನ ಮಲ್ಟಿಪ್ಲಿಕೇಶನ್ ಹೆಂಗೆ ಮಾಡಬೇಕು ಅಂತ ನಿಮ್ಗೆ ಹೇಳಿದ್ದೀನಿ ನಾನು. ಫಸ್ಟ್ ನಂಬರ್ ಇಂಟು ಥರ್ಡ್ ನಂಬರ್, ಫಸ್ಟ್ ನಂಬರ್ ಇಂಟು ಫೋರ್ತ್ ನಂಬರ್, second number into third number, second number into fourth number. First into third, 5 ones are 5 plus 5 into root 2, 5 root 2i plus 2 into 1, root 2 into 1, root 2i. Next plus root 2 into root 2, root 4. root 4 ಅಂದ್ರೆ ಏನು? 2 ಅಂದಂಗ ತಗೋ ಮತ್ತೆ root 4 I into I square divided by ಇದು a minus b, ಇದು a plus b. ಏನು ಬರ್ತದೆ? a square minus b square. ಸೂತ್ರ ಏನಪ್ಪ? 1 square minus root 2i the whole square. This is equal to ಮಕ್ಕಳೇ 5 plus ಇದು 5 root 2, ಇದು ಏನಿಲ್ಲ ಅಂದ್ರೆ ಏನಿರ್ತದೆ ಇಲ್ಲಿ? 1 root 2. 5 plus 1 6 root 2i. ಕರೆಕ್ಟಾ? ಪ್ಲಸ್ ರೂಟ್ 4 ವ್ಯಾಲ್ಯೂ ಎಷ್ಟಪ್ಪ? 2. ಐ ಸ್ಕ್ವೇರ್ ಅಂದ್ರೆ ಏನು ರೀ ಮಕ್ಕಳೇ? -1. 1 ಸ್ಕ್ವೇರ್ ಇಸ್ 1. ರೂಟ್ 2 ಸ್ಕ್ವೇರ್ ಮಾಡಿದ್ರೆ ಏನಾಗ್ತದಪ್ಪ? 2 ಉಳಿತು ಬರೇ. ಐ ಸ್ಕ್ವೇರಿಗೆ ಸ್ಕ್ವೇರ್ ಮಾಡು, ಐ ಸ್ಕ್ವೇರ್. ನೆಕ್ಸ್ಟ್ ದಿಸ್ ಇಸ್ ಈಕ್ವಲ್ ಟು 5 ಪ್ಲಸ್ 6 ರೂಟ್ 2i ಪ್ಲಸ್ ಇಂಟು ಮೈನಸ್ 2. 1 divided 1 minus 2 i square ಅಂದ್ರೆ ಏನ್ರಿ? -1 ಅಂತ ಬಂತು. ದಿಸ್ ಇಸ್ ಈಕ್ವಲ್ ಟು 5 ಒಳಗಡೆ 2 ತೆಗಿರಿ. 3 ಪ್ಲಸ್ 6 ರೂಟ್ 2i ಡಿವೈಡೆಡ್ ಬೈ 1 ಮೈನಸ್ ಇಂಟು ಮೈನಸ್ 2 ones are 2. 3 plus 6 root 2i, 2 plus 1 3. This is equal to 3 divided by 3 plus 6 root 2i divided by 3. 3 ones are 3 ones, 3 ones are 3 twos are. ಓಕೆ, ಏನು ಬಂತು ಮಕ್ಕಳೇ ಉತ್ತರ? ದಿಸ್ ಇಸ್ ಈಕ್ವಲ್ ಟು 1 ಅದಲ್ಲಿ ಮಕ್ಕಳೇ 1 ಪ್ಲಸ್ 2 ರೂಟ್ 2i ಅಷ್ಟೇ. ಇದಿದು ಏನಿದು? z is equal to ಸರಿನಾ ಮಕ್ಕಳ? ಇನ್ನೂ ಒಂದು ಪ್ರಶ್ನೆ ಇದೆ ಅದರಲ್ಲಿ. ಏನಿದೆ ಇನ್ನೊಂದು ಪ್ರಶ್ನೆ? i to the power of -35 ಅಂತ ಇದೆ. ಕರೆಕ್ಟಾ? ದಿಸ್ ಇಸ್ ಈಕ್ವಲ್ ಟು ನೀವು 9th ಸ್ಟ್ಯಾಂಡರ್ಡಲ್ಲಿ ಒಂದು ಫಾರ್ಮುಲಾ ಕಲ್ತಿದ್ದೀರಿ. ಏನು ಫಾರ್ಮುಲಾ ಅಂದರೆ a to the power of -m is equal to 1 divided by a to the power of m. ಅರ್ಥ ಆಗ್ತದಾ? ಇದು ಮೈನಸ್ ಇದ್ದರೆ ಕೆಳಗಡೆ ಬಂದು ಪ್ಲಸ್ ಆಗಿಬಿಡ್ತದೆ. ಅಂದ್ರೆ ನಾನು ಏನು ಮಾಡಬೇಕು? ಇಲ್ಲಿ ಮೈನಸ್ ಇದ್ದಿದ್ದು ಇಲ್ಲಿ ಕೆಳಗಡೆ ಬಂದಾಗ ಪ್ಲಸ್ ಅಂತ ಬರಿಬೇಕು. ಅರ್ಥ ಆಯ್ತಾ? ಓಕೆ, ದಿಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ i ಟು ದಿ ಪವರ್ 35 ಅದಲ್ಲ? i ಟು ದಿ ಪವರ್ ಆಫ್ ನಾನು 4 ತಗೋತೀನಿ. i ಟು ದಿ ಪವರ್ ಆಫ್ 4 ಅಂದ್ರೆ ಏನು ರೀ? i ಟು ದಿ ಪವರ್ ಆಫ್ 4, i ಟು ದಿ ಪವರ್ ಆಫ್ 2 ಅಂದ್ರೆ -1, i ಟು ದಿ ಪವರ್ ಆಫ್ 2 ಅಂತ -1 ಇಂಟು -1 ಪ್ಲಸ್ 1 ಬರ್ತದೆ. ಹೌದಿಲ್ಲ? ಅಂದರೆ i ಟು ದಿ ಪವರ್ ಆಫ್ 4 ರೇಂಜ್ ಆಗ್ತೋತೀನಿ ನೋಡಿ ನಾನು ಇಲ್ಲಿ. i ಟು ದಿ ಪವರ್ ಆಫ್ 4 ಟು ದಿ ಪವರ್ ಆಫ್ 8 ಅಂತ ತೊಗೊತೀನಿ. ಇಂಟು i ಟು ದಿ ಪವರ್ ಆಫ್ 3 ಅಂತ ತೊಗೊತೀನಿ. ಸರ್ ಏನು ಮಾಡಿದ್ರಿ ನೀವು ಅಂತ ಒಂದು ಪ್ರಶ್ನೆ ಬರ್ತದೆ ನಿಮ್ಮ ಮೈಂಡ್ ಒಳಗಡೆ. ಬರ್ತದಿಲ್ಲ? ಓಕೆ, ಈಗ 4 8 ಎಷ್ಟು ಗೊತ್ತಾಯ್ತು? 4 8 ಗೊತ್ತಾಯ್ತಾ? 4 8 ಗೊತ್ತಾಯ್ತು ಬರೇ. 4 8 ಎಷ್ಟು? 32. ಹಂದಿ ಕೈಯವ್ರೆ. ಓಕೆ, ಹಂದಿ ಕೈಯವ್ರು ಇರ್ತಾರಲ್ಲ ಅವ್ರು 32 ಅಂತ ಹೇಳಬೇಕು. ಇದು 24 ಅಂತ ಹೇಳಬೇಕು. ಉಳಿದವರೆಲ್ಲ 32 ಅಂತ ಹೇಳಿ. ಓಕೆ, 4 8 ಎಷ್ಟು ಮಕ್ಕಳೇ? 32. 32 ಪ್ಲಸ್ 3 ಎಷ್ಟಪ್ಪ? 35. ಮತ್ತೆ ವಾಪಸ್ ಇದೇ ಬರ್ತದ? ಅರ್ಥ ಆಯ್ತಾ? ಓಕೆ, ಅಂದ್ರೆ ನಾವೇನು ಮಾಡ್ಬೇಕು ಇಲ್ಲಿ? 4 8 32. ಸರ್ ಇದೇ ಯಾಕೆ ಬರ್ಕೊಂಡ್ರಿ? ಯಾಕಂದ್ರೆ i ಟು ದಿ ಪವರ್ ಆಫ್ 4 ಅಂದರೆ 1 ಅದ, ಅದಕ್ಕೆ ಬರ್ಕೊಂಡಿದ್ದೀನಿ ನಾನು. ದಿಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ i ಟು ದಿ ಪವರ್ ಆಫ್ 4 ಅಂದ್ರೆ ಏನು ಬರ್ಬೇಕು ನಾನು? 1 ಟು ದಿ ಪವರ್ ಆಫ್ 8 ಇಂಟು i ಕ್ಯೂಬ್ ಅಂತಂದ್ರೆ -i.
ಐ ಕ್ಯೂಬ್ ಅಂದ್ರೇನ್ರಿ ಮೈನಸ್ ಐ ಅಂತ ಬರಿತೀನಿ. ದಿಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಮೈನಸ್ ಐ ಅಂತ ಬರಿ. ಕೆಳಗಡೆ ವ್ಯಾಲ್ಯೂ ಮೈನಸ್ ಇರಬಾರ್ದು, ನಿಮ್ಗೆ ಗೊತ್ತದಿಲ್ಪ. ಅದಕ್ಕೆ ನಾನೇನು ಮಾಡಲಿ, 8 ಪ್ಲಸ್ ಐ ಅದ ಮೈನಸ್ ಐ ಅದ, 8 ಮೈನಸ್ ಐ ಡಿವೈಡೆಡ್ ಬೈ ಮೈನಸ್ ಐ. ನೋಡಿರಿ ಉತ್ತರ ಏನದಲ್ಲಿ ನಿಮ್ಮ ಪುಸ್ತಕದಾಗ ಯಾವುದಲ್ಲ, ರೈಟ್ ಬಂದಿರ್ತದೆ, ತಪ್ಪು ಬಂದ್ರೆ ತಪ್ಪು ಬಂದ್ರೆ. ದಿಸ್ ಇಸ್ ಈಕ್ವಲ್ ಟು ಮೈನಸ್ ಐ ಇಂಟು ಏನು ಬರ್ತಪ್ಪ, ಮೈನಸ್ ಐ. ಇಲ್ಲೇನು ಬರ್ತದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಐ ಸ್ಕ್ವಯರ್ ಅಂತ ಬರ್ತದೆ, ಹೌದಿಲ್ಲ ರೀ. ಓಕೆ, ದಿಸ್ ಇಸ್ ಈಕ್ವಲ್ ಟು ಮೈನಸ್ ಐ ಡಿವೈಡ್ ಬೈ ಐ ಸ್ಕ್ವೇರ್ ಅಂದ್ರೆ ಏನು ರೀ, -1. ಮೈನಸ್ ಮೈನಸ್ ಕ್ಯಾನ್ಸಲ್, ಉತ್ತರ ಏನು ಬಂತು ರೀ, ಐ. ದೇರ್ ಫಾರ್ ಝಡ್ ಇಸ್ ಈಕ್ವಲ್ ಟು ಐ ಅಂತ. ಇದನ್ನು ನಾವು ಹಿಂಗೂ ಬರಿಬೋದಲ್ಲ, ಝಡ್ ಇಸ್ ಈಕ್ವಲ್ ಟು 0 ಪ್ಲಸ್ ಐ ಅಂತಲೂ ಬರಿಬೋದು. ಕರೆಕ್ಟಾ? ಬರ್ಕೊಡಿ.